ಒಂದು 10 ಮಿನಿಟ್ಸ್ ನನಗೋಸ್ಕರ ವಿಡಿಯೋನ ನೋಡಿಬಿಡಿ. ನೋಡಿ ಓ ಮೈ ಗಾಡ್, ಓ ಮೈ ಗಾಡ್, ಎಂಬು This is crazy. ಸೊ ಹಲೋ ಗಾಯ್ಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ನಾವು ಒಂದು ಹೊಸ ಎಕ್ಸ್ಪರಿಮೆಂಟ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಏನಪ್ಪ ಆ ಎಕ್ಸ್ಪರಿಮೆಂಟ್ ಅಂತಂದರೆ, ಸೊ ಗಾಯ್ಸ್ ನನ್ನ ಕೈಯಲ್ಲಿದೆ ನೋಡ್ಕೋಬೋದು, ಒಂದು ಆಟಮ್ ಬಾಂಬ್ ಆ್ಯಂಡ್ ಇನ್ನೊಂದು ಪೆಟ್ರೋಲ್ ಇದೆ. ಸೊ ಇವು ಎರಡು ಮಿಕ್ಸ್ ಮಾಡ್ತೀನಿ ಇವತ್ತು. ಸೊ ಎಕ್ಸ್ಪ್ಲೋಷನ್ ಯಾವ ರೀತಿ ಕಾಣುತ್ತೆ ಅನ್ನೋದೇ ಇವತ್ತಿನ ಎಕ್ಸ್ಪರಿಮೆಂಟ್ ಗಾಯ್ಸ್. ಸೊ ಗಾಯ್ಸ್, ಇದರಲ್ಲಿರೋ ಸೈನ್ಸು ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ನಿಮಗೆ ಪೂರ್ತಿಯಾಗಿ ವಿವರಣೆ ಕೊಡ್ತೀನಿ. ಸೊ ಹಾಗೆ ಈ ಎಕ್ಸ್ಪ್ಲೋಷನ್ನು ತುಂಬ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿ ಆಗ್ತಿದೆ. ಸೊ ಇದು ಡೇಂಜರಾ ಅಥವಾ ಸೇಫಾ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಗಾಯ್ಸ್. ಸೊ ಗಾಯ್ಸ್, ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಇನ್ನೊಂದು ನಿಮಗೆ ಒಂದು ಅಡ್ವೈಸ್ ಕೊಡ್ತೀನಿ. ಸೊ ಇಂಥ ಎಕ್ಸ್ಪರಿಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ನಿಮ್ಮ ಫ್ಯಾಮ್ಲಿ ಬಗ್ಗೆ ನೀವು ಆಲೋಚನೆ ಮಾಡಬೇಕಿರುತ್ತೆ. ಯಾಕಂತಂದರೆ ಇದು ತುಂಬ ಡೇಂಜರಸ್ ವಿಡಿಯೋ. ಸೊ ಈ ಎಕ್ಸ್ಪರಿಮೆಂಟು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಆ್ಯಂಡ್ ನಾನು ಯಾವ ರೀತಿ ಕಾಣ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಫುಲ್ ಡೀಟೇಲ್ಡಾಗಿ ಕೊಡ್ತೀನಿ ಗೈಸ್. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಆ್ಯಂಡ್ ಬೈ ದ ವೇ, ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂಥ ಕ್ರೇಜಿ ಎಕ್ಸ್ಪರಿಮೆಂಟ್ಸ್ನ ನಾನು ಈ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಗಾಯ್ಸ್, ಇನ್ನೇನಿಲ್ಲ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಗಾಯ್ಸ್, ಎಕ್ಸ್ಪರಿಮೆಂಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಿ. ಸೊ ನೋಡಿ, ಈಗ ಸೊ ಈಗ ಇಲ್ಲಿ ಸ್ವಲ್ಪ ಗುಣಿ ಆಯಿತು. ಈಗ ನಾವು ಇದ್ರ ಮೇಲೆ ಕವರ್ ಮಾಡೋಣ. ಗಾಯ್ಸ್ ನೋಡಿ, ಈ ಥರ ಕವರ್ ಮಾಡ್ಬೋದು. ಆ್ಯಂಡ್ ನಾವು ಸೊ ಗಾಯ್ಸ್ ನೋಡಿ, ಸೊ ಗಾಯ್ಸ್ ನೋಡಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಾನು ನಿಮಗೆ. ಓ ಮೈ ಗಾಡ್, ತುಂಬ ಕ್ರೇಜಿ ಆಯಿತು. ಸೊ ಗಾಯ್ಸ್, ಎಕ್ಸ್ಪರಿಮೆಂಟ್ ಅಂತಂದು ಸೊ ಗಾಯ್ಸ್ ನೋಡಿ, ಎಕ್ಸ್ಪರಿಮೆಂಟ್ ಅಂತೂ ತುಂಬ ಅಂದರೆ ತುಂಬ ಕ್ರೇಜಿಯಾಗಿ ಬಂತು. ಸೊ ಇದು ಸೇಫ್ ಅಲ್ಲ. ಸೊ ದಯವಿಟ್ಟು ನೀವು ಮನೆಯಲ್ಲಿ ಈ ವಿಡಿಯೋನ ಆ್ಯಂಡ್ ಈ ಎಕ್ಸ್ಪರಿಮೆಂಟ್ನ ನನ್ನ ಚಾನಲಲ್ಲಿ ನೋಡಿ ಎಕ್ಸ್ಪರಿಮೆಂಟ್ನ ಮಾಡಬೇಡಿ. ಯಾಕಂತಂದರೆ ಅದು ತುಂಬ ಹೈಲಿ ಡೆನ್ಸಿಟಿ ಇರುವ ಪೆಟ್ರೋಲ್. ಸೊ ಗಾಯ್ಸ್, ಇದು ತುಂಬ ಅಂದರೆ ತುಂಬ ಡೇಂಜರು. ಒಂದು ವೇಳೆ ಮೈ ಮೇಲೆ ಬಿದ್ದರೆ ಮೈ ಸ್ಕಿನ್ ಎಲ್ಲ ಸುಡುವ ಚಾನ್ಸಸ್ ಇರುತ್ತೆ. ಸೊ ಸಪೋರ್ಟ್ ಇಲ್ಲದೆ ಯಾರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಗಾಯ್ಸ್, ಈ ಥರ ಇದೆ. ಇನ್ನೂ ಒಂದು ಟ್ರಯಲ್ ಹಾಕೋಣ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ. ಸೊ ಗಾಯ್ಸ್ ನೋಡ್ತಾ ಇರಿ. ತುಂಬ ಅಂದರೆ ತುಂಬ ಕ್ರೇಜಿ ಅನಿಸ್ತು ವಿಡಿಯೋ ಅಂತೂ, ತುಂಬ ಕ್ರೇಜಿ ಅನಿಸ್ತು. ಬಟ್ ದಯವಿಟ್ಟು ನೀವು ಮಾಡಬೇಡಿ. ಸೊ ಗಾಯ್ಸ್, ಇನ್ನೊಂದು ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೆಕೆಂಡ್ ಟ್ರಯಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೊ ಇದರಲ್ಲಿ ಆಟಮ್ ಬಾಂಬ್ ತಗೊಂಡಾಗ ಒಂದು ನಿಮಿಷ. ಸೊ ಗೈಸ್, ಆಟಮ್ ಬಾಂಬ್ ಅಂತ ತಗೊಂಡಾಗ ಸೊ ಆಟಮ್ ಬಾಂಬಲ್ಲಿ ಪೊಟ್ಯಾಷಿಯಮ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಪರ್ಕ್ಲೋರೈಟು, ಸೊ ಅದ್ರ ಜೊತೆಗೆ ಸಲ್ಫರ್ ಮತ್ತು ಚಾರ್ಕೋಲ್ ಪೌಡರು ಆ್ಯಂಡ್ ಎಕ್ಸ್ಪ್ಲೋಷನ್ ಒಂದು ಸ್ವಲ್ಪ ನಮಗೆ ಇದು ಕಾಣಿಸೋದಕ್ಕೆ ಅಂತ ಹೇಳಿ ಆಟಮ್ ಬಾಂಬಲ್ಲಿ ಅಲ್ಯೂಮಿನಿಯಂ ಪೌಡ್ರನ್ನ ಮಿಕ್ಸ್ ಮಾಡ್ತಾರೆ. ಸೊ ನೀವು ಆ ಪೌಡ್ರ್ ನೋಡಿದಾಗ ನಿಮ್ಗೆ ಒಂದು ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತಲ್ಲ, ಸೊ ಅದು ಅಲ್ಯೂಮಿನಿಯಂ ಪೌಡ್ರ್ ಶೈನಿಂಗ್ ಥರ ಬರುತ್ತೆ. ಸೊ ಇದು ಆಟಮ್ ಬಾಂಬಲ್ಲಿರೋ ಕೆಮಿಕಲ್ಸು.
ಸೊ ಈ ಕೆಮಿಕಲ್ಸ್ ಏನು ಮಾಡುತ್ತೆ ಅಂತಂದರೆ ಎಕ್ಸ್ಪ್ಲೋಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಆಟಮ್ ಬಾಂಬಲ್ಲಿರುವ ಕೆಮಿಕಲ್ಸ್. ಇನ್ ಪೆಟ್ರೋಲಿಯಂ ಅಂತೀರಾ, ಇದು ಹೈಲಿ ಡೆನ್ಸಿಟಿ. ಸೊ ಡೆನ್ಸಿಟಿ ಅಂತಂದರೆ ವೇಪರ್ ಆಗೋದಷ್ಟೇ. ಡೆನ್ಸಿಟಿ ಇಟ್ ಮೀನ್ಸ್ ವೇಪರ್ ಆಗೋ ಕೆಮಿಕಲ್ ಅಂತ. ಸೊ ಈಗ ನಮ್ಮ ಹತ್ರ 2 ಬಾಂಬ್ಸ್ ಇವೆ, ಅಲ್ಲಿ ನೋಡ್ಬೋದು. ಬಿಸಿಲಿಗೆ ಇಟ್ಟಿದ್ದೀನಿ, ಯಾಕಂತಂದರೆ ಒಂದು ಸ್ವಲ್ಪ ದೊಡ್ಡದಾಗಿ ಬ್ಲಾಸ್ಟ್ ಆಗಲಿ ಅಂತ. ಸೊ ಗಾಯ್ಸ್, ಇನ್ನೊಂದು ಪೆಟ್ರೋಲ್ನ ರೆಡಿ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ಬಿಗ್ಗಾಗಿ ಮಾಡೋಣ. ಇವಾಗ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಬಿಡೋಣ. ಅರ್ಧ ಲೀಟ್ರ್ ಬೇಡ, 1/4 ಲೀಟ್ರ್ ಹಾಕೋಣ ಸಾಕು. ಸೊ ಗಾಯ್ಸ್ ನೋಡಿ, ಈಗ ಒಂದು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪ್ಲೋಷನ್ ಮಾಡೋಣ. ಈಗ ಆಟಮ್ ಬಾಂಬ್ ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು. ಓಕೆ, ನಡೀರಿ. ಇನ್ನೊಂದು ಬಾಂಬು ಬಿಸಿಲಿಗೆ ಸುಡ್ತಾ ಇದೆ. ಅಲ್ಲ, ಏನಾಗ್ತಿದೆ, ಶಾಖನ ಶೇಖರಣೆ ಮಾಡ್ತಿದೆ. ಸೊ ಗಾಯ್ಸ್, ಇವಾಗ ಬ್ಲಾಸ್ಟ್ ಆಗುತ್ತೆ ನೋಡಿ, ಎಕ್ಸ್ಪ್ಲೋಷನ್ನು. ಸೊ ನನ್ನ ಹತ್ರ 2 ಕ್ಯಾಮ್ರಾಸ್ ಇದೆ ಆ್ಯಂಡ್ ವೀಡಿಯೋ ಮಾಡೋದಕ್ಕೆ ಕೂಡ ಯಾರೂ ಇಲ್ಲ. ನಾನೊಬ್ಬನೇ ಟ್ರಯಲ್ ಮಾಡ್ತಿದ್ದೀನಿ. ಸೊ ವೀಡಿಯೋನ ಒಂದು ಸ್ವಲ್ಪ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ವೀಡಿಯೋನ ಶೇರ್ ಮಾಡಿ, ಅಂದರೆ ಲಿಂಕ್ ಶೇರ್ ಆಗುತ್ತೆ. ಸೊ ಬೇರೆಯವ್ರು ಕೂಡ ನೋಡ್ತಾರೆ. ನಿಮ್ಮನ್ನು ಎಂಟರ್ಟೈನ್ ಮಾಡೋ ಜವಾಬ್ದಾರಿ ನಂದು ಗಾಯ್ಸ್. ಈಗ ಇನ್ನೊಂದು ಎಕ್ಸ್ಪ್ಲೋಷನ್. ಸೊ ಆಲ್ರೆಡಿ ಆಟಮ್ ಬಾಂಬ್ ಆವಾಗಲೇ ಬ್ಲಾಸ್ಟ್ ಆಗಿರೋದು, ಹೊಗೆ ಬರ್ತಾಯಿದೆ. ಈಗ ನೆಕ್ಸ್ಟ್ ಬಾಂಬ್ನ ಬ್ಲಾಸ್ಟ್ ಮಾಡೋಣ. ಸೊ ಈಗ ನಮ್ಮ ಈ ಏರಿಯಾ ಅಂದರೆ ಸೇಫ್ ಆಗಿರೋ ಏರಿಯಾನ ಚೂಸ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಬೇಕು. ಸೊ ನೋಡಿ, ನಾನು ಅಲ್ಲಿ ಸೆಟ್ ಮಾಡ್ತೀನಿ. ಒಂದು ಸೆಕೆಂಡ್. ಕವರ್ ಮಾಡಿ. ಸೊ ಗಾಯ್ಸ್, ಈಗ ಸೆಕೆಂಡ್ ಎಕ್ಸ್ಪರಿಮೆಂಟ್ ಟ್ರಯಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ತಾ ಇರಿ, ಕ್ಲಿಕ್ ಮಾಡಿದೆ ವಿಡಿಯೋನ ನೋಡಿ. ರೆಡಿ, 1 2 3 ಸ್ಟಾರ್ಟ್. ಓಡು ಮಗ, ಓಡು ಓಡು. ನೋಡಿ ಗಾಯ್ಸ್, ಓ ಮೈ ಗಾಡ್, ಓಡು ನೋಡಿ ಗಾಯ್ಸ್. My God! Yeah. My God! My God! This is my God! My God! This is crazy. ಕಿವಿ ಒಂದು ಸ್ವಲ್ಪ ಗುರ್ರ ಅಂತಿದೆ. ಒಂದು ನಿಮಿಷ, ಆ ಮೊಬೈಲ್ ಏನಾಗಿದೆ ನೋಡು. ನೋಡಿ ಯಾವ ರೀತಿ ಅಲ್ಲೆಲ್ಲ ಬ್ಲಾಸ್ಟ್ ಆಗಿದೆ.
ಆ್ಯಂಡ್ ಗೈಸ್, ಇದು ಮೊಬೈಲ್ ಟೆಂಪರೇಚರ್ ಜಾಸ್ತಿಯಾಗಿ ಒಂದು ಸ್ವಲ್ಪ ಕೆಲಸ ಮಾಡ್ತಿಲ್ಲ. ಇನ್ನೊಂದು, ದಿಸ್ ಈಸ್ ರಿಯಲಿ ಅಮೇಝಿಂಗ್. ಸೊ ವಿಡಿಯೋದಲ್ಲಿ ಯಾವ ರೀತಿ ಬಂದಿದೆಯೋ ಗೊತ್ತಿಲ್ಲ. ಸೊ ಗೈಸ್, ತುಂಬ ಅಂದರೆ ತುಂಬ ಕ್ರೇಜಿ ಇದೆ ವಿಡಿಯೋ. ಆ್ಯಂಡ್ ಒಂದು ನಿಮಿಷ, ಸೊ ಆ ಎಕ್ಸೈಟ್ಮೆಂಟು ನಾನು ಫೀಲ್ ಆಗ್ತಿದ್ರೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಬ್ಲಾಸ್ಟ್. ಸೊ ಇದು ಸೊ ನಾನು ನಿಮ್ಗೆ ಹೇಳೋದಕ್ಕಾಗ್ತಿಲ್ಲ ಆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅಂತ. ಸೊ ರಿಯಲಾಗಿ ನೋಡಿದ್ರೇ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಬಟ್ ಅದು ಯಾವ ರೀತಿ ನಿಮಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ನನಗೆ ಅಷ್ಟೊಂದು ಕ್ರೇಜಿ ಅನಿಸ್ತಿದೆ ಈ ಎಕ್ಸ್ಪರಿಮೆಂಟು. ಸೊ ನೋಡಿದ್ರಲ್ಲ, ಇದೇ ರೀತಿ ಈ ಬ್ಲಾಸ್ಟ್ನ ಸೊ ದಯವಿಟ್ಟು ನೀವು ಮನೆಗಳಲ್ಲಿ ಟ್ರೈ ಮಾಡಿಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ತುಂಬ ಡೇಂಜರಸ್. ಸೊ ನಿಮಗೋಸ್ಕರ ನಾನಿದ್ದೀನಿ, ನಾನು ಎಂಟರ್ಟೈನ್ ಮಾಡ್ತೀನಿ, ನಾನು ರಿಸ್ಕ್ ತಗೋತೀನಿ ಆ್ಯಂಡ್ ಎಕ್ಸ್ಪರಿಮೆಂಟ್ಸ್ನ ನಾನು ಮಾಡ್ತೀನಿ. ನೀವು ಜಸ್ಟ್ ವಾಚ್ ಮಾಡಿ ಗಾಯ್ಸ್, ಸಾಕು. ಸೊ ಗಾಯ್ಸ್, ಈಗ ಅಲ್ಲಿ ನೋಡಿ, ಆ ಬಾಂಬು ಅಲ್ಲಿ ಎಗರ್ಬಿಟ್ಟು ಇಲ್ಲಿ ಬಂದು ಬಿದ್ದಿದೆ. ಅದನ್ನು ಆಫ್ ಮಾಡೋಣ. ಯಾಕಂತಂದರೆ ಗಿಡಗಳು, ಪರಿಸರ ಹಾಳು ಮಾಡೋದು ಬೇಡ. ಗೈಸ್ ನೋಡಿ, ಆಫ್ ಮಾಡಿಬಿಟ್ಟೆ. ಸೊ ಗೈಸ್, ವಿಡಿಯೋ ಆನಲ್ಲಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೋಬೇಕು. ವಿಡಿಯೋ ಆನಲ್ಲಿದೆ. ಆ್ಯಂಡ್ ಗೈಸ್, ಲಿಟ್ರಲಿ ತುಂಬ ಅಂದರೆ ತುಂಬ ಕ್ರೇಜಿ ಇದೆ ಎಕ್ಸ್ಪರಿಮೆಂಟು. ಆ್ಯಂಡ್ ಈ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಕಾರಣ ಏನಂತಂದರೆ, ಒಂದು ಮೂವಿಯಲ್ಲಿ ಯಾವ ರೀತಿ ಬ್ಲಾಸ್ಟ್ ಮಾಡ್ತಾರೆ ಅನ್ನೋದು ನಾನು ಬೆಳಿಗ್ಗೆ ಸೀನ್ ನೋಡಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿದ್ರೆ ಒಂದು VFX ಎಫೆಕ್ಟ್ ಅಂತ ಹೇಳಿ ಒಂದು ವಿಡಿಯೋ ಕಾಣಿಸ್ತು. ಸೊ ಅದನ್ನು ನೋಡಿ ನಾವು ಒಂದು ಟ್ರಯಲ್ ಮಾಡೋಣ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ತಿಳಿಸೋಣ ಅದರ ಎಕ್ಸ್ಪರಿಮೆಂಟ್, ಅದರಲ್ಲಿ ಸೈನ್ಸ್ ಏನಿದೆ ಅಂತ ನೋಡೋಣ ಅಂತ ಹೇಳಿ ಇವತ್ತು ನಾನು ಒಂದು ಟ್ರಯಲ್ ಹಾಕಿದೆ. ಸೊ ತುಂಬ ಅಂದರೆ ತುಂಬ ಸಕ್ಸಸ್ ಆಯಿತು. ಇನ್ನೇನು ಹೇಳಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಗೈಸ್, ಈ ಎಕ್ಸ್ಪರಿಮೆಂಟು ತುಂಬ ಅಂದರೆ ತುಂಬ ಕ್ರಿಟಿಕಲ್ ಆಗಿದೆ. ಆ್ಯಂಡ್ ಕಿವಿ ಕೂಡ ಒಂದು ಸ್ವಲ್ಪ ಶಬ್ದ ಜಾಸ್ತಿ ಇದೆ. ಆ್ಯಂಡ್ ಕಿವಿ ಇಯರ್ ಡ್ರಮ್ಸು ಬ್ಲಾಸ್ಟ್ ಆಗೋ, ಇಟ್ ಮೀನ್ಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಬಾಂಬ್ ಬಂದಮೇಲೆ ನಾವು ಕೇರ್ಫುಲ್ಲಾಗಿ ಮಾಡಬೇಕು ಎಕ್ಸ್ಪರಿಮೆಂಟ್ನ. ಸೊ ಎಕ್ಸ್ಪರಿಮೆಂಟ್ ತುಂಬ ಸಕ್ಸಸ್ ಆಗಿ ಬಂತು. ಸೊ ಇನ್ನೂ ಒಂದು ಬಾಂಬ್ ಇದೆ. ಈ ಬಾಂಬ್ನ ಏನು ಮಾಡೋಣ ನೀವೇ ಹೇಳಿ. ಸೊ ನೀವು ಕಾಮೆಂಟಲ್ಲಿ ಏನು ಹೇಳ್ತೀರೋ, ಸೊ ಈ ಬಾಂಬ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಎಕ್ಸ್ಪರಿಮೆಂಟ್ಗೆ ಅಂತ ಹೇಳಿ ಈ ಬಾಂಬ್ನ ಬಚ್ಚಿಕ್ತೀನಿ. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ಕಾಮೆಂಟಲ್ಲಿ ತಿಳಿಸಿ ಈ ಬಾಂಬ್ನ ಏನು ಮಾಡಬೇಕು ಅಂತ. ಸೊ ನೀವೇನು ಹೇಳಿದ್ರೆ ಅದನ್ನು ನಾನು ಮಾಡ್ತೀನಿ. ಸೊ ಇನ್ನು ಮುಂದೆ ಕಾಮೆಂಟಲ್ಲಿ ತಿಳಿಸಿ ಎಕ್ಸ್ಪರಿಮೆಂಟ್ ಬೇರೆ ಏನು ಮಾಡಬೇಕು ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಆ್ಯಂಡ್ ಸನ್ಲೈಟ್ ನನಗೆ ಡಿಹೈಡ್ರೇಟ್ ಮಾಡ್ತಿದೆ. ಆ್ಯಂಡ್ ಬಾಯಾರಿಕೆ ಕೂಡ ಜಾಸ್ತಿ ಆಗ್ತಿದೆ. ಯಾಕಂತಂದರೆ ಸನ್ಲೈಟ್ ಜಾಸ್ತಿ ಇದೆ ಅಲ್ವಾ. ಸೊ ಈಗ ಮಧ್ಯಾಹ್ನ 1 ಗಂಟೆ ಕರೆಕ್ಟಾಗಿ, ಯಾಕಂತಂದರೆ ಬಾಂಬು ಸ್ವಲ್ಪ ಚೆನ್ನಾಗಿ ಬಿಸಿಲಿಗೆ ಇಟ್ಟಿದ್ದೆ, ಅದಕ್ಕಾಗಿ ಇಷ್ಟು ಸಮಯ ತಗೋತು. ಸೊ ಗೈಸ್, ಒಂದು ಸ್ವಲ್ಪ ನೆರಳಿಗೆ ಹೋಗ್ತೀನಿ. ದಿಸ್ ಈಸ್ ಅಮೇಝಿಂಗ್ ಎಕ್ಸ್ಪರಿಮೆಂಟ್ ಗೈಸ್. ನಾನು ನಿಮ್ಗೆ ಏನು ಹೇಳಬೇಕು ಎಕ್ಸ್ಪರಿಮೆಂಟ್ ಬಗ್ಗೆ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ಕ್ರೇಜಿ ಇದೆ ಎಕ್ಸ್ಪರಿಮೆಂಟು. ನಿಜವಾಗ್ಲೂ ಅಮೇಝಿಂಗ್ ಅಂತಲೇ ಹೇಳಬೇಕು. ಸೊ ಎಕ್ಸ್ಪ್ಲೋಷನ್ನ ನಾನು ನಿಮಗೆ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ ಗೈಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಷ್ಟೊತ್ತವರೆಗೂ ಬಾಯ್. ನೆಕ್ಸ್ಟ್ ವೀಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತಂದರೆ ಬುಧವಾರ ಸಂಜೆ 7 ಗಂಟೆ ನನ್ನ ಟೈಮಿಂಗ್ಸು. ಆ್ಯಂಡ್ ಎಕ್ಸ್ಪರಿಮೆಂಟ್ಸ್ ಅಪ್ಲೋಡ್ ಮಾಡೋದು ನಾನು ಜಸ್ಟ್ ಬುಧವಾರ ಆ್ಯಂಡ್ ಭಾನುವಾರ. ಬುಧವಾರ ಸಂಜೆ 7 ಗಂಟೆ ಆ್ಯಂಡ್ ಭಾನುವಾರ ಸಂಜೆ 7 ಗಂಟೆ. ಸೊ ಇದು ನನ್ನ ಡೈಲಿ ಅಪ್ಲೋಡಿಂಗ್ ವೀಡಿಯೋಸು ಈ ಟೈಮಲ್ಲಿ ಬರುತ್ತೆ. ಸೊ ನೀವು 7 ಗಂಟೆಗೆ ವಾಚ್ ಮಾಡ್ಬೋದು. ಒಂದು 10 ಮಿನಿಟ್ಸ್ ನನಗೋಸ್ಕರ ವೀಡಿಯೋನ ನೋಡಿಬಿಡಿ. ಸೊ ಗಾಳಿ ತುಂಬ ಇದೆ, ಮೈಕ್ ಇಲ್ಲ, ಅಡ್ಜಸ್ಟ್ ಮಾಡಿಕೊಂಡು ನೋಡ್ಬಿಡಿ.